ಮರುದಿನ ಬೆಳಿಗ್ಗೆ ರಮೇಶ್ ಅವರು ಅಗ್ನಿ ನಿವಾಸಕ್ಕೆ ಬಂದರು. ಧನ್ಯಾಳನ್ನು ಮನೆಗೆ ಕರೆದುಕೊಂಡು ಹೋಗುವುದು ಅವರ ಉದ್ದೇಶವಾಗಿತ್ತು. ಆದರೆ ಅದ್ವೈತ್ಗೆ ಧನ್ಯಾಳನ್ನು ಮತ್ತೆ ಆ ನರಕಕ್ಕೆ ಕಳುಹಿಸಲು ಕಿಂಚಿತ್ತೂ ಇಷ್ಟವಿರಲಿಲ್ಲ. ಅದ್ವೈತ್, ರಮೇಶ್ ಅವರೇ, ಧನ್ಯಾ ಅಲ್ಲಿ ಸುರಕ್ಷಿತವಾಗಿ ಇರ್ತಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಆ ಗಾಯತ್ರಿ ಮತ್ತು ಗಿರಿಜಮ್ಮ ಅವಳನ್ನು ನೆಮ್ಮದಿಯಾಗಿ ಇರಲು ಬಿಡಲ್ಲ. ರಮೇಶ್, ಇಲ್ಲ ಅದ್ವೈತ್, ಆ ಇಬ್ಬರನ್ನು ನಾನು ಅಟ್ಟಾಡಿಸಿ ಊರಿಗೆ ಕಳಿಸಿದ್ದೀನಿ. ಸದ್ಯಕ್ಕಂತೂ ಅವರು ಈ ಕಡೆ ತಲೆ ಹಾಕಲ್ಲ. ಕಲ್ಯಾಣಿ ಈಗ ಗುಣವಾಗ್ತಿದ್ದಾಳೆ. ಅವಳನ್ನು ಮನೆಗೆ ಕರೆತರೋ ಜವಾಬ್ದಾರಿ ನನ್ನದು. ಧನ್ಯಾ ಈಗ ಮನೆಗೆ ಬಂದರೆ ಕಲ್ಯಾಣಿಗೂ ಧೈರ್ಯ ಬರುತ್ತೆ. ದಯವಿಟ್ಟು ಕಳಿಸಿಕೊಡಿ. ಅದ್ವೈತ್ಗೆ ಒಂದು ಅರ್ಜೆಂಟ್ ಮೀಟಿಂಗ್ ಇದ್ದುದರಿಂದ ಹೆಚ್ಚು ಚರ್ಚೆ ಮಾಡಲಾಗದೆ ಅನಿವಾರ್ಯವಾಗಿ ಒಪ್ಪಿಕೊಂಡನು. ರಮೇಶ್ ಧನ್ಯಾಳನ್ನು ಅಕ್ಕರೆಯಿಂದ ಮನೆಗೆ ಕರೆದುಕೊಂಡು ಹೋದರು. ಇತ್ತ ಶ್ರೇಯಾ ಪ್ರತಿಯೊಂದು ಬೆಳವಣಿಗೆಯನ್ನು ಊರಿನಲ್ಲಿರೋ ಗಾಯತ್ರಿಗೆ ಅಪ್ಡೇಟ್ ಮಾಡುತ್ತಿದ್ದಳು. ಶ್ರೇಯಾ, ಅಮ್ಮ, ಅಪ್ಪ ಆ ಧನ್ಯಾನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ನೀವಿಬ್ಬರು ಇಲ್ಲದ ಸಮಯದಲ್ಲಿ ಅವಳು ಅಲ್ಲಿ ರಾಣಿ ಥರ ಇರ್ತಾಳೆ. ಆ ಅದ್ವೈತ್ ಕೂಡ ಅವಳ ಪರವಾಗಿಯೇ ಇದ್ದಾರೆ. ಗಾಯತ್ರಿ ಮತ್ತು ಗಿರಿಜಮ್ಮ ಫೋನ್ನಲ್ಲಿ ವಿಷ ಕಾರಿದರು. ಆ ಧನ್ಯಾ ಮಣ್ಣು ಪಾಲಾಗಲಿ. ಆ ಅನಿಷ್ಟ ಆ ಮನೆಗೆ ಕಾಲಿಟ್ಟ ಮೇಲೆ ನಮ್ಮನ್ನು ಹೊರಹಾಕುವಂತೆ ಆಯ್ತಲ್ಲ. ಅವಳು ಯಾವತ್ತೂ ಸುಖವಾಗಿ ಇರಬಾರ್ದು ಎಂದು ಶಾಪ ಹಾಕಿದರು. ದಿನಗಳು ಕಳೆದವು. ರಮೇಶ್ ಮತ್ತು ಧನ್ಯಾ ಆಸ್ಪತ್ರೆಗೆ ಹೋಗಿ ಕಲ್ಯಾಣಿಯನ್ನು ನೋಡಿಕೊಂಡು ಬಂದರು. ಕಲ್ಯಾಣಿ ಈಗ ಚೆನ್ನಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಡಾಕ್ಟರ್ ಇನ್ನು 1 ವಾರದಲ್ಲಿ ಡಿಸ್ಚಾರ್ಜ್ ಮಾಡುವುದಾಗಿ ತಿಳಿಸಿದಾಗ ಧನ್ಯಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಈ 1 ವಾರದಲ್ಲಿ ರಮೇಶ್ ಮತ್ತು ಧನ್ಯಾ ಮಾತ್ರ ಮನೆಯಲ್ಲಿದ್ದರಿಂದ ತಂದೆ ಮಗಳ ನಡುವೆ ಒಂದು ಅಪರೂಪದ ಅನುಬಂಧ ಬೆಳೆಯಿತು. ತಾಯಿ ಆಸ್ಪತ್ರೆಯಲ್ಲಿದ್ದಾಗ ಧನ್ಯಾ ಅಪ್ಪನಿಗಾಗಿ ಅಡುಗೆ ಮಾಡುವುದು, ಅಪ್ಪ ಮಗಳಿಗಾಗಿ ಹಣ್ಣು ಹಂಪಲು ತರುವುದು, ಹೀಗೆ ಮನೆಯಲ್ಲಿ ಶಾಂತಿ ನೆಲೆಸಿತ್ತು. ಧನ್ಯಾ ಅಡುಗೆ ಮನೆಯಲ್ಲಿ ಅಪ್ಪನಿಗಾಗಿ ಕಾಫಿ ಮಾಡುತ್ತಿದ್ದಳು. ರಮೇಶ್ ಬಂದು ಅವಳ ಹತ್ತಿರ ಕುಳಿತರು. ಧನ್ಯಾಳ ಕೈ ಮೇಲಿನ ಗಾಯಗಳು ಈಗ ಮಾಯವಾಗಿದ್ದವು. ರಮೇಶ್, ಪುಟ್ಟಿ, ಇಷ್ಟು ದಿನ ಆ ಗಾಯತ್ರಿ ಕಾಟದಲ್ಲಿ ನಾನು ನಿನಗೆ ಸರಿಯಾಗಿ ಅಪ್ಪನ ಪ್ರೀತಿ ಕೊಡೋಕೆ ಆಗಲೇ ಇಲ್ಲ. ನಿನ್ನ ಮೈ ಮೇಲೆ ಬಿದ್ದ ಒಂದೊಂದು ಏಟನ್ನು ನೋಡಿದಾಗಲೂ ನನ್ನ ಎದೆ ಚುರುಕ್ಕಂತಿತ್ತು ಮಗಳೇ. ನನ್ನನ್ನು ಕ್ಷಮಿಸ್ಬಿಡು. ಧನ್ಯಾ ಅಪ್ಪನ ಕೈ ಹಿಡಿದು ಕಣ್ಣೀರು ಹಾಕುತ್ತಾ ಹೇಳಿದಳು. ಅಪ್ಪ, ಹಳೆಯದನ್ನೆಲ್ಲ ಮರೆತು ಬಿಡಿ. ಈಗ ಅಮ್ಮ ಗುಣವಾಗ್ತಿದ್ದಾಳೆ. ನೀವು ನನ್ನ ಜೊತೆಗಿದ್ದೀರಿ, ಅಷ್ಟೇ ಸಾಕು. ಇಷ್ಟು ವರ್ಷಗಳ ನಂತರ ನಮ್ಮ ಮನೆಯಲ್ಲಿ ಗಲಾಟೆ ಇಲ್ಲದೆ ಪ್ರೀತಿಯಿಂದ ಊಟ ಮಾಡ್ತಿದ್ವಲ್ಲ, ಇದೇ ನನಗೆ ದೊಡ್ಡ ಹಬ್ಬ. ರಮೇಶ್ ಮಗಳ ತಲೆ ಸವರಿ, ನಿನ್ನ ಬದುಕಿನಲ್ಲಿ ಅದ್ವೈತ್ ಸಾಹೇಬರಂತಹ ರಕ್ಷಕ ಸಿಕ್ಕಿರೋದು ನಿನ್ನ ಪುಣ್ಯ ಮಗಳೇ. ನಿನ್ನ ಮದುವೆ ಅದ್ದೂರಿಯಾಗಿ ಮಾಡುವುದು ನನ್ನ ಕನಸು ಎಂದರು. ಆ ರಾತ್ರಿ ಅಪ್ಪ ಮಗಳಿಬ್ಬರು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಹಾಯಾಗಿ ಕಳೆದರು. ಮನೆಯಲ್ಲಿ ಈಗ ಗಾಯತ್ರಿ ಮತ್ತು ಗಿರಿಜಮ್ಮನ ಕಾಟವಿಲ್ಲದ ಕಾರಣ ರಮೇಶ್ ಅವರು ಮಗಳ ಜೊತೆ ಕಳೆಯಲು ಹೆಚ್ಚು ಸಮಯ ಮೀಸಲಿಟ್ಟಿದ್ದರು. ಅಂದು ಸಂಜೆ ಧನ್ಯಾ ಕಾಲೇಜಿನಿಂದ ಬಂದಾಗ ಮಳೆ ಶುರುವಾಗಿತ್ತು. ರಮೇಶ್ ಅವರು ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಬಜ್ಜಿ ಮತ್ತು ಟೀ ಸಿದ್ಧಪಡಿಸುತ್ತಿದ್ದರು. ಧನ್ಯಾ ಒದ್ದೆಯಾಗಿ ಬಂದದ್ದನ್ನು ನೋಡಿ ಅವರು ಗದರುತ್ತಲೇ ಪ್ರೀತಿ ತೋರಿಸಿದರು. ರಮೇಶ್, ಪುಟ್ಟಿ, ಇಷ್ಟು ಮಳೆಯಲ್ಲಿ ಯಾಕೆ ನೆಂದುಕೊಂಡು ಬಂದೆ? ಹೋಗು, ಮೊದಲು ತಲೆ ಒರೆಸಿಕೊ. ಅಪ್ಪ ಇವತ್ತು ನಿನಗೆ ಇಷ್ಟವಾದ ಆಲೂಗಡ್ಡೆ ಬಜ್ಜಿ ಮಾಡ್ತಿದ್ದೀನಿ. ಧನ್ಯಾ ಫ್ರೆಶ್ ಆಗಿ ಬಂದಮೇಲೆ ಅಪ್ಪ ಮಗಳಿಬ್ಬರು ಬಾಲ್ಕನಿಯಲ್ಲಿ ಕುಳಿತು ಮಳೆ ನೋಡುತ್ತಾ ಬಜ್ಜಿ ಸವಿಯತೊಡಗಿದರು. ಧನ್ಯಾ, ಅಪ್ಪ, ಇಷ್ಟು ವರ್ಷ ಆದಮೇಲೆ ನೀವು ಅಡುಗೆ ಮಾಡಿರೋದು ತುಂಬ ಚೆನ್ನಾಗಿದೆ ಅಪ್ಪ. ರಮೇಶ್, ನೋಡು ಮಗಳೇ, ಇಷ್ಟು ದಿನ ನಾನು ಆಫೀಸ್ ಮನೆ ಜಗಳ ಅಂತ ನಿನ್ನನ್ನು ಸರಿಯಾಗಿ ಗಮನಿಸಲೇ ಇಲ್ಲ. ಇವತ್ತು ನಿನ್ನ ಮುಖದಲ್ಲಿರೋ ಈ ನೆಮ್ಮದಿ ನೋಡಿದರೆ ನನಗೆ ಅನಿಸುತ್ತೆ ಆ ಗಾಯತ್ರಿ ಈ ಮನೆಯಿಂದ ದೂರ ಇರೋದೇ ಒಳ್ಳೆಯದು ಅಂತ. ಅಮ್ಮ ಬಂದ ಮೇಲೆ ನಮ್ಮ ಮೂವರದ್ದೇ ಒಂದು ಪುಟ್ಟ ಪ್ರಪಂಚ ಅಂದುಕೋ. ರಮೇಶ್ ಮಗಳ ಕೈ ಹಿಡಿದರು ಹೇಳಿದರು. ಧನ್ಯಾ, ನೀನು ಇನ್ಮೇಲೆ ಯಾವುದಕ್ಕೂ ಹೆದರಬೇಡ. ನಿನಗೆ ಅಪ್ಪ ಇದ್ದಾನೆ. ನಿನ್ನ ಇಷ್ಟದಂತೆ ನೀನು ಓದು. ಕಾಲೇಜಿನಲ್ಲಿ ಅದಿತಿ ಮತ್ತು ಲೀಲಾ ಅಂತಹ ಗೆಳತಿಯರು ಸಿಕ್ಕಿರೋದು ನಿನ್ನ ಅದೃಷ್ಟ. ಧನ್ಯಾ ಅಪ್ಪನ ಹೆಗಲ ಮೇಲೆ ತಲೆ ಇಟ್ಟುಕೊಂಡಳು. ಆ ಕ್ಷಣದಲ್ಲಿ ಅವಳಿಗೆ ತಾನು ಜಗತ್ತಿನ ಅತ್ಯಂತ ಶ್ರೀಮಂತ ಮಗಳು ಅನ್ನಿಸಿತ್ತು. ಹೊರಗೆ ಮಳೆ ಸುರಿಯುತ್ತಿದ್ದರೆ ಒಳಗೆ ಅಪ್ಪ ಮಗಳ ಪ್ರೀತಿಯ ಹಿತವಾದ ಶಾಖವಿತ್ತು. ದಿನವಿಡೀ ತಂದೆಯ ಜೊತೆ ಕಳೆದ ಧನ್ಯಾ ರಾತ್ರಿ ತನ್ನ ಕೋಣೆಯಲ್ಲಿ ಕಿಟಕಿಯ ಬಳಿ ಕುಳಿತು ಆಕಾಶ ನೋಡುತ್ತಿದ್ದಳು. ಅಷ್ಟರಲ್ಲಿ ಅವಳ ಫೋನ್ ರಿಂಗಣಿಸಿತು. ಡಿಸ್ಪ್ಲೇ ಮೇಲೆ ಅದ್ವೈತ್ ಸರ್ ಎಂದು ಕಂಡಾಗ ಅವಳ ಹೃದಯದ ಬಡಿತ ಒಂದು ಕ್ಷಣ ನಿಂತಂತಾಯಿತು. ಧನ್ಯಾ ನಡುಗುವ ಧ್ವನಿಯಲ್ಲಿ ಫೋನ್ ಎತ್ತಿ ಹಿಡಿದಳು. ಧನ್ಯಾ, ಹಲೋ ಸರ್. ಅದ್ವೈತ್ ಬಹಳ ಮೃದುವಾದ ಧ್ವನಿಯಲ್ಲಿ. ಇನ್ನು ನಿದ್ದೆ ಬಂದಿಲ್ಲವೇ ಧನ್ಯಾ, ಅಥವಾ ಯಾರದ್ದಾದರೂ ನೆನಪು ಕಾಡುತ್ತಿದೆಯೇ? ಧನ್ಯಾಳ ಮುಖದ ಮೇಲೆ ಅರಿವಿಲ್ಲದೆಯೇ ನಗು ಮೂಡಿತು. ನೆನಪು ಮಾಡಿಕೊಳ್ಳುವಷ್ಟು ದೂರ ನೀವಿಲ್ಲ ಅಲ್ವಾ ಸರ್. ಪ್ರತಿ ಕ್ಷಣವೂ ನೀವು ಕೊಟ್ಟ ಧೈರ್ಯ ನನ್ನ ಜೊತೆಗೇ ಇರುತ್ತೆ. ಅದ್ವೈತ್ ಒಂದು ಕ್ಷಣ ಮೌನವಾದನು. ನಂತರ ಅವನ ಧ್ವನಿಯಲ್ಲಿ ಒಂದು
ಆಪ್ತತೆ ಇತ್ತು. ಅದ್ವೈತ್, ಧನ್ಯ, ಇವತ್ತು ಅಪ್ಪನ ಜೊತೆ ನೀನು ಖುಷಿಯಾಗಿರೋದು ನೋಡಿ ನನಗೂ ನೆಮ್ಮದಿ ಅನ್ನಿಸುತ್ತಿದೆ. ನಿನ್ನ ಮುಖದಲ್ಲಿ ಈ ನಗು ನೋಡೋದಕ್ಕಾಗಿಯೇ ನಾನು ಕಾಯುತ್ತಿದ್ದೆ. ನೀನು ಅನುಭವಿಸಿದ ಭಯ, ಆತಂಕ ಎಲ್ಲವನ್ನು ಮರೆತು ಈಗ ನಿನ್ನ ಅಪ್ಪನ ಮುದ್ದಿನ ಮಗಳಾಗಿ ಅರಳುತ್ತಿದ್ದೀಯ. ಇದನ್ನು ನೋಡೋದೇ ಒಂದು ಚಂದ. ಧನ್ಯ, ಇದೆಲ್ಲದಕ್ಕೂ ಕಾರಣ ನೀವು ಸರ್. ಅಂದು ನೀವು ನನ್ನನ್ನು ಆ ನರಕದಿಂದ ಹೊರಗೆ ತರದಿದ್ದರೆ ಇವತ್ತು ನಾನು ಅಪ್ಪನ ಜೊತೆ ಹೀಗೆ ಇರೋಕೆ ಸಾಧ್ಯವಿರಲಿಲ್ಲ. ಅಮ್ಮ ಕೂಡ ಈಗ ಗುಣವಾಗ್ತಿದ್ದಾಳೆ. ನನ್ನ ಬದುಕಿನಲ್ಲಿ ದೇವರಿಗಿಂತ ಮೊದಲ ಸ್ಥಾನ ನಿಮಗೆ ಸರ್. ಅದ್ವೈತ್, ದೇವರೆಲ್ಲ ಬೇಡ ಧನ್ಯ, ಕೇವಲ ಅದ್ವೈತ್ ಆಗಿ ನಿನ್ನ ಪಕ್ಕದಲ್ಲಿದ್ದರೆ ಸಾಕು. ನನಗೆ ಗೊತ್ತು, ನಮ್ಮಿಬ್ಬರ ಮಧ್ಯ ವಯಸ್ಸಿನ ವ್ಯತ್ಯಾಸವಿದೆ, ಗುಣಗಳ ವ್ಯತ್ಯಾಸವಿದೆ. ನಾನು ಗಂಭೀರ ಸ್ವಭಾವದವನು, ನೀನು ಮುಗ್ಧೆ. ಆದರೂ ನಿನ್ನ ಕಣ್ಣಲ್ಲಿರೋ ಆ ನಂಬಿಕೆ ನನ್ನನ್ನು ನಿನಗೆ ಹತ್ತಿರ ಮಾಡುತ್ತೆ. ನಿನ್ನ ಈ ಮುಗ್ಧತೆಯನ್ನು ಕಾಪಾಡೋದು ಈಗ ನನ್ನ ಜವಾಬ್ದಾರಿ. ಧನ್ಯ ತನ್ನ ಕೊರಳಲ್ಲಿದ್ದ ಆ AND ಹೆಸರಿನ ಚಿನ್ನದ ಸರವನ್ನು ಕೈಯಿಂದ ಸವರುತ್ತಾ ಹೇಳಿದಳು, ನೀವು ಕೊಟ್ಟ ಈ ಸರ ನನ್ನ ಕುತ್ತಿಗೆಯಲ್ಲಿದೆ ಅಂದಮೇಲೆ ನನಗೆ ಯಾವ ಭಯವೂ ಇಲ್ಲ ಸರ್. ಇದು ಕೇವಲ ಒಡವೆ ಅಲ್ಲ, ನೀವು ನನ್ನ ಜೊತೆಗೆ ಇದ್ದೀರಾ ಅನ್ನೋ ಭರವಸೆ. ಅದ್ವೈತ್, ನಾಳೆ ಅಮ್ಮನನ್ನು ಕರೆದುಕೊಂಡು ಬರಲು ನಾನೇ ಬರ್ತೀನಿ. ನೀನು ತಯಾರಾಗಿರೋ. ನಿನ್ನನ್ನು ನೋಡದೆ ನನಗೂ ತುಂಬ ದಿನಗಳಾದಂತೆ ಅನ್ನಿಸ್ತಿದೆ. ಶುಭರಾತ್ರಿ ಧನ್ಯ. ಧನ್ಯ, ಶುಭರಾತ್ರಿ ಸರ್. ಫೋನ್ ಕಟ್ ಮಾಡಿದ ಮೇಲೆಯೂ ಧನ್ಯ ಬಹಳ ಹೊತ್ತು ಆ ಚಂದಿರನನ್ನೇ ನೋಡುತ್ತಾ ಕುಳಿತಿದ್ದಳು. ಅದ್ವೈತ್ನ ಪ್ರತಿಯೊಂದು ಮಾತು ಅವಳ ಕಿವಿಯಲ್ಲಿ ಜೇನಿನಂತೆ ಸವಿಯುತ್ತಿತ್ತು. ಅತ್ತ ಅದ್ವೈತ್ ಕೂಡ ಧನ್ಯಾಳ ಆ ಮಧುರವಾದ ಧ್ವನಿಯನ್ನು ನೆನೆಯುತ್ತಾ ನಗು ನಗುತ್ತಲೇ ನಿದ್ದೆಗೆ ಜಾರಿದನು. ಮರುದಿನದ ಸೂರ್ಯೋದಯ ಧನ್ಯಾಳ ಪಾಲಿಗೆ ಹೊಸ ಆಸೆಯನ್ನು ಹೊತ್ತು ತಂದಿತ್ತು. ಇಂದು ಅವಳ ಅಮ್ಮ ಕಲ್ಯಾಣಿ ಆಸ್ಪತ್ರೆಯಿಂದ ಮನೆಗೆ ವಾಪಸ್ ಬರುತ್ತಿರುವ ದಿನ. ಧನ್ಯ ಬೆಳ್ಳಂಬೆಳಗ್ಗೆ ಎದ್ದು ಇಡೀ ಮನೆಯನ್ನು ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ಎಲೆಯ ತೋರಣ ಕಟ್ಟಿ ಸುಂದರವಾದ ರಂಗೋಲಿ ಹಾಕಿದ್ದಳು. ಸರಿಯಾಗಿ 10 ಗಂಟೆಗೆ ಅದ್ವೈತ್ನ ಬಿಳಿ ಬಣ್ಣದ ಕಾರು ರಮೇಶ್ ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಕಾರಿನಿಂದ ಮೊದಲು ರಮೇಶ್ ಮತ್ತು ಕಲ್ಯಾಣಿ ಇಳಿದರು. ಕಲ್ಯಾಣಿಯ ಮುಖದಲ್ಲಿ ಈಗ ಮೊದಲಿನ ಆಯಾಸವಿರಲಿಲ್ಲ, ಚೇತರಿಕೆಯ ಕಳೆ ಇತ್ತು. ಅವರ ಹಿಂದೆ ಅದ್ವೈತ್ ಮುಗುಳ್ನಗುತ್ತಾ ಕಾರಿನಿಂದ ಇಳಿದನು. ಧನ್ಯ ಓಡಿ ಬಂದು ಅಮ್ಮನನ್ನು ಅಪ್ಪಿಕೊಂಡಳು. ಅಮ್ಮ ಬಂದ್ಯಾ ಎಂದು ಅವಳ ಕಣ್ಣಾಲಿಗಳು ತೇವಗೊಂಡವು. ಅದ್ವೈತ್, ಧನ್ಯ ಅಮ್ಮನನ್ನ ಮೊದಲು ಒಳಗೆ ಕರೆದುಕೊಂಡು ಹೋಗು, ಬಿಸಿಲಿನಲ್ಲಿ ನಿಲ್ಲಿಸಬೇಡ. ಅದ್ವೈತ್ನ ದನಿಯಲ್ಲಿ ಕಲ್ಯಾಣಿ ಅವರ ಮೇಲಿನ ಕಾಳಜಿ ಸ್ಪಷ್ಟವಾಗಿತ್ತು. ರಮೇಶ್ ಅವರು ಅದ್ವೈತ್ನನ್ನು ಬಹಳ ಗೌರವದಿಂದ ಬರಮಾಡಿಕೊಂಡರು. ಮನೆಯೊಳಗೆ ಕಾಲಿಟ್ಟ ಅದ್ವೈತ್ಗೆ ಅಲ್ಲಿನ ಪ್ರಶಾಂತತೆ ನೋಡಿ ಸಮಾಧಾನವಾಯಿತು. ಗಾಯತ್ರಿ ಮತ್ತು ಗಿರಿಜಮ್ಮನ ಕರ್ಕಶ ಧ್ವನಿ ಇಲ್ಲದ ಆ ಮನೆ ಈಗ ನಿಜವಾದ ಮನೆಯಂತೆ ಕಾಣುತ್ತಿತ್ತು. ಧನ್ಯ ಅದ್ವೈತ್ಗೆ ಕಾಫಿ ನೀಡುವಾಗ ಅವಳ ಕೈಗಳು ಅರಿವಿಲ್ಲದೆ ನಡುಗುತ್ತಿದ್ದವು. ಅದ್ವೈತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಈಗಲಾದರೂ ನೆಮ್ಮದಿಯಾಗಿದೆ ಅಲ್ವಾ ಎಂದು ಸದ್ದಿಲ್ಲದೆ ಕೇಳಿದಾಗ ಧನ್ಯ ನಾಚಿಕೆಯಿಂದ ತಲೆ ತಗ್ಗಿಸಿ ನಕ್ಕಳು. ಇತ್ತ ಊರಿನ ಹಳೆಯ ಮನೆಯಲ್ಲಿ ಕುಳಿತಿದ್ದ ಗಾಯತ್ರಿ ಮತ್ತು ಗಿರಿಜಮ್ಮನಿಗೆ ಹೊಟ್ಟೆ ಉರಿಯುತ್ತಿತ್ತು. ಶ್ರೇಯಾ ಫೋನ್ ಮಾಡಿ ಮನೆಯಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಷಯವನ್ನು ಚಾಚೂ ತಪ್ಪದೆ ವಿವರಿಸುತ್ತಿದ್ದಳು. ಅಪ್ಪ ಮಗಳು ಅಷ್ಟೊಂದು ಅನ್ಯೋನ್ಯವಾಗಿ ನೆಮ್ಮದಿಯಾಗಿದ್ದಾರೆ ಎಂಬ ವಿಷಯ ಅವರಿಗೆ ಸಂಕಟ ಉಂಟು ಮಾಡಿತ್ತು. ಗಾಯತ್ರಿ, ನೋಡಮ್ಮ, ಆ ಧನ್ಯ ಇವತ್ತು ಅಮ್ಮನನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಳಂತೆ. ಆ ಅದ್ವೈತ್ ಕೂಡ ಅಲ್ಲಿಗೆ ಹೋಗಿದ್ದಾನೆ. ನಾವಿಬ್ಬರು ಇಲ್ಲಿ ಸಗಣಿ ಬಳಿದುಕೊಂಡಿರ್ಬೇಕು. ಅವಳು ಅಲ್ಲಿ ರಾಣಿ ತರ ಮೆರೆಯಬೇಕಾ? ಗಿರಿಜಮ್ಮ, ಗಾಯತ್ರಿ, ಆ ರಮೇಶನಿಗೆ ಈಗ ಮಗಳ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ. ಕಲ್ಯಾಣಿ ಮನೆಗೆ ಬಂದ ಮೇಲೆ ನಮಗೆ ಅಲ್ಲಿ ಜಾಗ ಇರಲ್ಲ ಅಂದುಕೊಂಡಿದ್ದೀಯಾ? ಇಲ್ಲ, ಆ ಮನೆಗೆ ನಾವೇ ಯಜಮಾನಿಗಳು. ಶ್ರೇಯಾ ಅಲ್ಲಿ ಅಗ್ನಿ ನಿವಾಸದಲ್ಲಿದ್ದಾಳೆ. ನಾವಿಲ್ಲಿ ಈ ಮನೆಯಿಂದ ಹೊರಗಿರೋದು ಅಸಾಧ್ಯ. ಗಾಯತ್ರಿ ಒಂದು ಭೀಕರ ಪ್ಲಾನ್ ಮಾಡಿದಳು. ಅಮ್ಮ, ನಾವು ಈಗ ನೇರವಾಗಿ ಹೋದರೆ ರಮೇಶ್ ನಮ್ಮನ್ನ ಒಳಗೆ ಬಿಡಲ್ಲ. ನಾವು ಪಶ್ಚಾತ್ತಾಪ ಪಡುತ್ತಿದ್ದೇವೆ ಎಂಬ ನಾಟಕ ಆಡಬೇಕು. ಕಲ್ಯಾಣಿ ಗುಣವಾಗಿದ್ದಾಳೆ ಅಲ್ವಾ, ಅವಳ ಮುಂದೆ ಹೋಗಿ ಅತ್ತು ನಾವು ಮಾಡಿದ್ದೆಲ್ಲ ತಪ್ಪು ಅಂತ ಕಾಲು ಹಿಡಿದು ಬೇಡೋಣ. ಕಲ್ಯಾಣಿ ಮನಸ್ಸು ಮೃದು, ಅವಳು ನಮ್ಮನ್ನ ಕ್ಷಮಿಸಿದರೆ ರಮೇಶ್ ಏನು ಮಾಡೋಕೆ ಆಗಲ್ಲ. ಒಮ್ಮೆ ಮನೆ ಒಳಗೆ ಹೋದ್ರೆ ಸಾಕು, ಆಮೇಲೆ ಧನ್ಯ ಮತ್ತು ಕಲ್ಯಾಣಿಯ ಕತೆ ಮುಗಿಸೋಣ. ಗಿರಿಜಮ್ಮ ನಗುತ್ತಾ ಸಮ್ಮತಿಸಿದಳು. ಹೌದು, ಹೆಣ್ಣು ಹೆಣ್ಣಿನ ಶತ್ರು ಅಂದ ಹಾಗೆ ನಾವು ಕಲ್ಯಾಣಿಯನ್ನೇ ದಾಳವಾಗಿ ಬಳಸಿಕೊಳ್ಳೋಣ. ಶ್ರೇಯಾ ಅಗ್ನಿ ನಿವಾಸದಲ್ಲಿ ಕೆಲಸದವಳಂತೆ ಅಲೆದಾಡುತ್ತಿದ್ದರೂ ಅವಳ ಕಣ್ಣುಗಳು ಮಾತ್ರ ಫೋನ್ ಮೇಲಿದ್ದವು. ಧನ್ಯ ಮನೆಗೆ ಕಲ್ಯಾಣಿ ಬಂದಿರುವುದು ಮತ್ತು ಅದ್ವೈತ್ ಅಲ್ಲಿಗೆ ಹೋಗಿರುವುದು ಅವಳ ಮನಸ್ಸಿನಲ್ಲಿ ದ್ವೇಷದ ಕಿಚ್ಚು ಹೆಚ್ಚಿತ್ತು. ತ್ರಿಲೋಕ್ ಹತ್ತಿರ ಹೋಗಿ ಚಾಡಿ ಹೇಳಲು ಪ್ರಯತ್ನಿಸಿದರೂ ತ್ರಿಲೋಕ್ ಈಗ ಅವಳ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಕಲ್ಯಾಣಿ ಮನೆಗೆ ಮರಳಿದ ಮೇಲೆ ರಮೇಶ್ ಅವರ ಮನೆಯಲ್ಲಿ ನಿಜವಾದ ಹಬ್ಬದ ವಾತಾವರಣವಿತ್ತು.
ಕಲ್ಯಾಣಿಯ ಆರೋಗ್ಯ ಸುಧಾರಿಸುತ್ತಿದ್ದಂತೆ ರಮೇಶ್ ಅವರು ಒಂದು ನಿರ್ಧಾರ ಮಾಡಿದರು. ಇಷ್ಟು ವರ್ಷಗಳ ನೋವು, ಜಗಳ ಮತ್ತು ಆಸ್ಪತ್ರೆಯ ಅಲೆದಾಟದಿಂದ ದಣಿದಿರುವ ತನ್ನ ಹೆಂಡತಿ ಮತ್ತು ಮಗಳಿಗಾಗಿ ಒಂದು ಪುಟ್ಟ ಬದಲಾವಣೆ ಬೇಕು ಎಂದು ಅವರಿಗೆ ಅನಿಸಿತ್ತು. ಬೆಂಗಳೂರಿನ ಗದ್ದಲದಿಂದ ದೂರವಿರುವ ಮೈಸೂರಿನ ಸಮೀಪದ ಒಂದು ಪ್ರಶಾಂತವಾದ ಫಾರ್ಮ್ ಹೌಸ್ಗೆ ಮೂವರು ಪ್ರವಾಸ ಹೊರಟರು. ಅಲ್ಲಿನ ಹಸಿರು ಪಕ್ಷಿಗಳ ಚಿಲಿಪಿಲಿ ಮತ್ತು ಮಾವಿನ ತೋಟದ ನಡುವೆ ಕಲ್ಯಾಣಿಗೆ ಹೊಸ ಚೈತನ್ಯ ಬದಲಾಯಿತು. ಧನ್ಯ ಅಮ್ಮನ ಕೈ ಹಿಡಿದು ತೋಟದಲ್ಲಿ ಸುತ್ತಾಡಿಸುತ್ತಿದ್ದರೆ ರಮೇಶ್ ದೂರ ನಿಂತು ಈ ದೃಶ್ಯವನ್ನು ನೋಡಿ ಕಣ್ಣೀರು ತುಂಬಿಕೊಂಡರು. ಮಧ್ಯಾಹ್ನದ ಹೊತ್ತಿನಲ್ಲಿ ಮರದ ಕೆಳಗೆ ಕುಳಿತಿದ್ದಾಗ ಕಲ್ಯಾಣಿ ಧನ್ಯಾಳ ತಲೆ ಸವರಿ, ಮಗಳೇ, ನನ್ನಿಂದ ನೀನು ತುಂಬಾ ಕಷ್ಟಪಟ್ಟೆ. ಈ ನೆಮ್ಮದಿ ಇಷ್ಟು ಬೇಗ ಸಿಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಆ ಅದ್ವೈತ್ ಸಾಹೇಬ್ರು ನಮ್ಮ ಪಾಲಿಗೆ ದೇವರಂತೆ ಬಂದರು. ಧನ್ಯ ನಾಚುತ್ತಾ ಅಮ್ಮನ ಮಡಿಲಲ್ಲಿ ಮಲಗಿಕೊಂಡಳು. ಸಂಜೆ ಹೊತ್ತಿಗೆ ರಮೇಶ್ ಅವರು ಧನ್ಯ ಮತ್ತು ಕಲ್ಯಾಣಿಯನ್ನ ಕರೆದು ತೋಟದ ಕಟ್ಟೆಯ ಮೇಲೆ ಕುಳ್ಳಿರಿಸಿದರು. ಕಲ್ಯಾಣಿ, ನನ್ನನ್ನು ಕ್ಷಮಿಸ್ಬಿಡು. ಆ ಗಾಯತ್ರಿಯ ಮಾತು ಕೇಳಿ ನಾನು ನಿನಗೆ ಮತ್ತು ಧನ್ಯಾಗೆ ತುಂಬ ಅನ್ಯಾಯ ಮಾಡಿದೆ. ಇನ್ಮೇಲೆ ಈ ಅಪ್ಪ ನಿಮ್ಮಿಬ್ಬರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಎಂದು ಭಾವುಕರಾದರು. ಟ್ರಿಪ್ನಲ್ಲಿರುವಾಗ ಧನ್ಯ ತೋಟದ ಬದಿಯಲ್ಲಿ ಒಬ್ಬಳೆ ನಿಂತು ಹೂಗಳನ್ನು ನೋಡುತ್ತಿದ್ದಾಗ ಅದ್ವೈತ್ ಕರೆ ಮಾಡಿದನು. ಅದ್ವೈತ್, ಹೇಗಿದೆ ಅಲ್ಲಿನ ವಾತಾವರಣ? ಧನ್ಯ, ಅಮ್ಮನಿಗೆ ಇಷ್ಟವಾಯ್ತೇ? ಧನ್ಯ, ತುಂಬ ಚೆನ್ನಾಗಿದೆ ಸರ್. ಅಮ್ಮನ ಮುಖದಲ್ಲಿ ಇಷ್ಟು ವರ್ಷಗಳ ನಂತರ ಇಂತಹ ನಗು ನೋಡಿದ್ದೀನಿ. ಅಪ್ಪ ಕೂಡ ತುಂಬ ಬದಲಾಗಿದ್ದಾರೆ. ನಮಗೆ ಈ ನೆಮ್ಮದಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಅದ್ವೈತ್, ಧನ್ಯವಾದ ಬೇಡ ಧನ್ಯ. ಆ ಪ್ರಕೃತಿಯ ನಡುವೆ ನೀನು ಹೇಗಿದ್ದೀಯಾ ಅಂತ ಒಂದು ಫೋಟೋ ಕಳಿಸು. ಇಲ್ಲಿ ನೀನು ಇಲ್ಲದೆ ಎಲ್ಲ ಮೌನವಾಗಿದೆ. ಧನ್ಯ ಸಣ್ಣದಾಗಿ ನಕ್ಕು ಅಪ್ಪ ಅಮ್ಮನ ಜೊತೆಗಿರುವ ಒಂದು ಸುಂದರ ಸೆಲ್ಫಿಯನ್ನು ಮತ್ತು ತನ್ನ ಮುಗುಳ್ನಗುವಿನ ಫೋಟೋವನ್ನು ಅವನಿಗೆ ಕಳಿಸಿದಳು. ಅದ್ವೈತ್ ಆ ಫೋಟೋ ನೋಡಿ ಸದ್ದಿಲ್ಲದೆ ಮುಗುಳ್ನಕ್ಕನು. ಇತ್ತ ಬೆಂಗಳೂರಿನಲ್ಲಿ ಶ್ರೇಯಾಳಿಗೆ ಮಾತ್ರ ನೆಮ್ಮದಿ ಇರಲಿಲ್ಲ. ಅಪ್ಪ ಇವರಿಬ್ಬರನ್ನ ಟ್ರಿಪ್ಗೆ ಕರೆದುಕೊಂಡು ಹೋಗ್ತಿದ್ದಾರೆ ಎಂಬ ವಿಷಯ ತಿಳಿದು ಅವಳು ಅಸೂಯೆಯಿಂದ ಕುದಿಯುತ್ತಿದ್ದಳು. ತ್ರಿಲೋಕ್ ಇನ್ನೂ ಸರಿಯಾಗಿ ಮಾತನಾಡುತ್ತಿಲ್ಲ. ಮನೆಯಲ್ಲಿ ಅದಿತಿಯ ತೀಕ್ಷ್ಣ ನೋಟ, ಇವೆಲ್ಲದರ ನಡುವೆ ಅವಳು ಊರಿನಲ್ಲಿರುವ ತನ್ನ ಅಮ್ಮನಿಗೆ ಫೋನ್ ಮಾಡಿ ಹೊಸ ಸಂಚು ರೂಪಿಸಲು ಶುರು ಮಾಡಿದ್ದಳು. ಅಮ್ಮ, ಅವರು ಟ್ರಿಪ್ ಮುಗಿಸಿ ಬರೋ ಅಷ್ಟರಲ್ಲಿ ಏನಾದರೂ ದೊಡ್ಡ ಬಾಂಬ್ ಹಾಕಬೇಕು. ಆ ಮನೆಯಲ್ಲಿ ಧನ್ಯ ಕಾಲಿಡಬಾರ್ದು. ಹಾಗೆ ಮಾಡೋಣ ಎಂದ ಶ್ರೇಯ ಶಪಥ ಮಾಡಿದಳು. ಟ್ರಿಪ್ ಮುಗಿಸಿ ಮನೆಗೆ ಮರಳಿದಾಗ ಕಲ್ಯಾಣಿಯ ಮುಖದಲ್ಲಿ ಹೊಸ ಚೈತನ್ಯವಿತ್ತು. ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅಲ್ಲಿನ ಪ್ರಶಾಂತತೆ ಅವರಿಗೆ ನೆಮ್ಮದಿ ನೀಡಿತ್ತು. ಅಂದು ರಾತ್ರಿ ಧನ್ಯ ತನ್ನ ಕೋಣೆಯಲ್ಲಿ ಓದಿಕೊಳ್ಳುತ್ತಿದ್ದಾಗ ರಮೇಶ್ ಮತ್ತು ಕಲ್ಯಾಣಿ ಹಜಾರದಲ್ಲಿ ಕುಳಿತು ಹಳೆಯ ದಿನಗಳ ಬಗ್ಗೆ ಮಾತನಾಡುತ್ತಿದ್ದರು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ರಮೇಶ್ ಧನ್ಯಾಳ ಭವಿಷ್ಯದ ಬಗ್ಗೆ ವಿಷಯ ಪ್ರಸ್ತಾಪಿಸಿದರು. ರಮೇಶ್, ಕಲ್ಯಾಣಿ, ನಿನಗೆ ಗೊತ್ತಾ, ನಮ್ಮ ಮಗಳು ಧನ್ಯ ಈಗ ಬರೀ ಓದಿನಲ್ಲಿ ಮಾತ್ರವಲ್ಲ, ಅದೃಷ್ಟದಲ್ಲೂ ದೊಡ್ಡವಳಾಗಿದ್ದಾಳೆ. ಅವಳ ಕೈ ಹಿಡಿಯಲು ಒಂದು ದೊಡ್ಡ ಮನೆತನವೇ ಮುಂದೆ ಬಂದಿದೆ. ಕಲ್ಯಾಣಿ ಆಶ್ಚರ್ಯದಿಂದ ರಮೇಶ್ ಅವರ ಮುಖ ನೋಡಿದರು. ಯಾವ ಮನೆತನ ರೀ? ನಮ್ಮಂತಹ ಸಾಮಾನ್ಯರಿಗೆ ಯಾರು ಸಿಗ್ತಾರೆ ಎಂದರು. ರಮೇಶ್, ಅಗ್ನಿವಂಶದ ಸಾವಿತ್ರಮ್ಮನ ದೊಡ್ಡ ಮಗ ಅದ್ವೈತ್. ಅವನಿಗೆ ನಮ್ಮ ಧನ್ಯ ಅಂದರೆ ತುಂಬ ಇಷ್ಟ. ಸಾವಿತ್ರಮ್ಮ ಅವರೇ ಖುದ್ದಾಗಿ ಫೋನ್ ಮಾಡಿ ಧನ್ಯಾನ ಅವರ ಮನೆಯ ಹಿರಿಯ ಸೊಸೆಯಾಗಿ ಕೇಳಿದ್ದಾರೆ. ಆ ಹುಡುಗ ಅದ್ವೈತ್ ಬಗ್ಗೆ ನಿನಗೂ ಗೊತ್ತಾ? ಬಂಗಾರದಂತೆ ಅವರು. ಧನ್ಯಾಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ. ಕಲ್ಯಾಣಿಯ ಮುಖದಲ್ಲಿ ಒಮ್ಮೆಲೆ ಸಂತೋಷ ಮೂಡಿದರು. ಬೆನ್ನಲ್ಲೇ ಆತಂಕದ ನೆರಳು ಆವರಿಸಿತು. ಅವರ ಕಣ್ಣುಗಳು ತೇವಗೊಂಡವು. ಕಲ್ಯಾಣಿ, ನೋಡ್ರಿ, ನನಗೇನೋ ಸಂತೋಷನೇ, ಆದರೆ ನಮಗೆ ಆಸ್ತಿ ಅಂತಸ್ತು ಅಂದರೆ ಭಯ. ಆ ಶ್ರೇಯ ಮದುವೆಯಾದ ಮೇಲೆ ನಮ್ಮ ಮನೆಯಲ್ಲಿ ನಡೆದಿದ್ದನ್ನು ನೀವೇ ನೋಡಿದ್ದೀರಿ. ಈಗ ಧನ್ಯ ಅಷ್ಟು ದೊಡ್ಡ ಮನೆಗೆ ಹೋದರೆ ಆ ಮನೆತನದ ಗೌರವ ಉಳಿಸೋಕೆ ಅವಳಿಂದ ಸಾಧ್ಯವೇ? ಅವಳು ತುಂಬ ಮುಗ್ಧೆ. ಶ್ರೀಮಂತರ ಒಳಸಂಚುಗಳು ಅವಳಿಗೆ ಅರ್ಥವಾಗಲ್ಲ. ರಮೇಶ್ ಕಲ್ಯಾಣಿಯ ಕೈ ಹಿಡಿದು ಸಮಾಧಾನ ಪಡಿಸಿದರು. ರಮೇಶ್, ಹೆದರ್ಬೇಡ ಕಲ್ಯಾಣಿ, ನಾನು ಎಲ್ಲವನ್ನೂ ಕಣ್ಣಾರೆ ನೋಡಿದ್ದೀನಿ. ಅದ್ವೈತ್ ಕೇವಲ ಶ್ರೀಮಂತನಲ್ಲ, ಅವನು ಸುಸಂಸ್ಕೃತ. ನೀನು ಆಸ್ಪತ್ರೆಯಲ್ಲಿದ್ದಾಗ ಅವನು ಕಾಳಜಿ ವಹಿಸಿದ ರೀತಿ, ಅವಳಿಗೆ ತೊಂದರೆ ಆದಾಗ ಅವನು ರಕ್ಷಕನಾಗಿ ನಿಂತ ರೀತಿ ನೋಡಿದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಬಂದಿದೆ. ಸಾವಿತ್ರಮ್ಮ ಅವರು ಧನ್ಯಾಳನ್ನ ಮಗಳಂತೆ ನೋಡ್ಕೊಳ್ತಾರೆ. ಧನ್ಯ ಮೆಲ್ಲನೆ ಬಾಗಿಲ ಮರೆಯಲ್ಲಿ ನಿಂತು ಇವೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಕಲ್ಯಾಣಿ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಂತರ ದೀರ್ಘವಾಗಿ ಉಸಿರು ಬಿಟ್ಟರು. ಕಲ್ಯಾಣಿ, ನನ್ನ ಮಗಳ ಹಣೆ ಬರಹದಲ್ಲಿ ಇಷ್ಟು ದೊಡ್ಡ ಯೋಗ ಇದೆ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ಅವಳ ಬದುಕಿನಲ್ಲಿ ಕತ್ತಲೆ ಕಳೆದು ಬೆಳಕು ಬರ್ತಿದೆ ಅಂದರೆ ಅದಕ್ಕಿಂತ ಭಾಗ್ಯ ಇನ್ನೊಂದಿಲ್ಲ. ಆದರೆ ಒಂದು ಮಾತು, ಈ ಮದುವೆ ವಿಷಯ ಆ ಗಾಯತ್ರಿಗೆ ಸದ್ಯಕ್ಕೆ ತಿಳಿಯೋದು ಬೇಡ. ಅವಳು ಏನಾದರೂ ವಿಘ್ನ ಮಾಡೇ ಮಾಡ್ತಾಳೆ. ಧನ್ಯ ಅಮ್ಮನ ಹತ್ತಿರ ಬಂದು ಅವಳ ಮಡಿಲಲ್ಲಿ ತಲೆ ಇಟ್ಟುಕೊಂಡು, ಅಮ್ಮ, ನಿನ್ನ ಆಶೀರ್ವಾದ ಇದ್ರೆ ಸಾಕು ಎಂದು ಪಿಸುಗುಟ್ಟಿದಳು.
ಅದೇ ಸಮಯದಲ್ಲಿ ಧನ್ಯಾಳ ಫೋನ್ಗೆ ಅದ್ವೈತ್ನಿಂದ ಮೆಸೇಜ್ ಬಂದಿತ್ತು. ಮನೆಯಲ್ಲಿ ಮದುವೆಯ ಮಾತುಕತೆ ಶುರುವಾಗಿದೆ ಅಂತ ಗೊತ್ತಾಯ್ತು. ಈಗಲಾದರೂ ನಿನ್ನ ಆತಂಕ ದೂರವಾಯಿತೆ ಧನ್ಯಾ? ನಾಳೆ ನಾನು ಮತ್ತು ದೊಡ್ಡಮ್ಮ ನಿಮ್ಮ ಮನೆಗೆ ಬರ್ತಿದ್ದೀವಿ ಅಧಿಕೃತವಾಗಿ ಹೆಣ್ಣು ಕೇಳಲು. ಧನ್ಯಾ ಆ ಮೆಸೇಜ್ ನೋಡಿ ಸಂಭ್ರಮದಿಂದ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದಳು. ನಾಳೆ ಅಗ್ನಿವಂಶದ ಅಧಿಪತಿಗಳು ತಮ್ಮ ಪುಟ್ಟ ಮನೆಗೆ ಬರುತ್ತಿದ್ದಾರೆ ಎಂಬ ಸಂಭ್ರಮ ಮತ್ತು ಸಣ್ಣದೊಂದು ನಡುಕ ಅವರಲ್ಲಿ ಮನೆ ಮಾಡಿತ್ತು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.